ನಮಸ್ಕಾರ, ನಾನು ಬಿಆರ್ ನಾಯ್ಡು. ಸಾಮಾಜಿಕ ಬದ್ಧತೆ ಎನ್ನುವುದು ರಾಜಕೀಯವಾಗಿ ಬಳಸುವ ಪದವಲ್ಲ. ಅದು ಪ್ರತಿ ರಾಜಕಾರಣಿಯ ಮನಸ್ಸಾಕ್ಷಿಯಾಗಿದ್ದರೆ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ. ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಒಟ್ಟು 37 ಪ್ರಮುಖ ಸಾಂವಿಧಾನಿಕ ಹಾಗೂ ಶಾಸನಸಭಾ ಸ್ಥಾನಗಳ ಪೈಕಿ 23 ಸ್ಥಾನಗಳನ್ನು ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ವರ್ಗಗಳಿಗೆ ನೀಡಿದೆ. ಈ ಮೂಲಕ ಹೊಸ ಕಾಂಗ್ರೆಸ್ ಪಕ್ಷವು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ನಿಕಟಪೂರ್ವ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಹೊಸ ಚರಿತ್ರೆಯನ್ನೇ ನಿರ್ಮಾಣ ಮಾಡಿದೆ. ಇದು ಕೇವಲ ಅಂಕೆ ಸಂಖ್ಯೆಗಳ ಲೆಕ್ಕಾಚಾರವಲ್ಲ, ಇದು ಪ್ರಜಾಪ್ರಭುತ್ವದ ನಿಜವಾದ ವಿಜಯ. ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ 5 ಸಚಿವ ಸ್ಥಾನವನ್ನು ನೀಡಲಾಗಿದೆ. ಪರಿಶಿಷ್ಟ ಪಂಗಡಕ್ಕೆ 3 ಸಚಿವ ಸ್ಥಾನವನ್ನು ನೀಡಲಾಗಿದ್ದರೆ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯಕ್ಕೆ 3 ಸಚಿವ ಸ್ಥಾನ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನವನ್ನು ನೀಡಲಾಗಿದೆ. ಕ್ರಿಶ್ಚಿಯನ್ ಸಮುದಾಯದ ಒಬ್ಬರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಒಟ್ಟಾರೆ 7 ಸಚಿವ ಸ್ಥಾನ ನೀಡಲಾಗಿದೆ. ಇದಲ್ಲದೆ ವಿಧಾನಸಭೆಯಲ್ಲಿ 1 ಉಪಾಧ್ಯಕ್ಷ ಸ್ಥಾನ ಮತ್ತು 1 ಉಪಸಭಾಪತಿ ಸ್ಥಾನವನ್ನು ಸಹ ನೀಡಲಾಗಿದೆ. ಸಾಮಾಜಿಕ ನ್ಯಾಯ ಎಂಬುದು ಕೇವಲ ಚುನಾವಣಾ ಭರವಸೆಯಾಗಿದ್ದರೆ ಅದು ಇತಿಹಾಸದ ಪುಟಗಳಲ್ಲಿ ಮರೆಯಾಗುತ್ತಿತ್ತು. ಆದರೆ ಅದು ಆಡಳಿತದ ಜೀವನಾಡಿಯಾದರೆ ಇಂಥ ಇತಿಹಾಸಗಳು ಸೃಷ್ಟಿಯಾಗುತ್ತದೆ. ಆಗ ಮಾತ್ರ ಸಮಾಜದ ಕಟ್ಟಕಡೆಯ ಮನುಷ್ಯನು ಅಧಿಕಾರದ ಅತ್ಯುನ್ನತ ಪೀಠದಲ್ಲಿ ಕುಳಿತು ಮುಗುಳ್ನಗುತ್ತಾನೆ. ಈ ಮೂಲಕ ಕಾಂಗ್ರೆಸ್ ಪಕ್ಷವು ಸಾಂವಿಧಾನಿಕ ಪ್ರಜಾಪ್ರಭುತ್ವಕ್ಕೆ ಹೊಸ ಮಾನದಂಡವನ್ನೇ ಸ್ಥಾಪಿಸಿದೆ. ಸಮಾಜದ ಎಲ್ಲ ವರ್ಗಗಳಿಗೂ ಸಮಾನತೆ, ಸಬಲೀಕರಣ ಮತ್ತು ನಾಯಕತ್ವದ ಅವಕಾಶವನ್ನು ನೀಡುವುದು ಕಾಂಗ್ರೆಸ್ ಬದ್ಧತೆಯಾಗಿದೆ ಎಂದು ಈ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ. ದೇವರಾಜ ಅರಸರ ಭೂಕ್ರಾಂತಿ, ಸಿದ್ದರಾಮಯ್ಯನವರ ಸಮಸಮಾಜದ ಸಿದ್ಧಾಂತ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾಂಸ್ಥಿಕ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯದ ಪಯಣ ನಿರಂತರವಾಗಿ ಸಾಗಿದೆ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿಆರ್ ನಾಯ್ಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.